ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತೆ, ಹಾಳಾಗಲ್ಲ. ಹಲೋ ಪೂರ್ಣಿಮಾ, ಲವ್ ಯು ಪೂರ್ಣಿಮಾ. ಫೆಬ್ರವರಿ 14 ಹುಡುಗರೆಲ್ಲರೂ ಹುಡುಗಿರಿಂದ ಇರ್ತಾರೆ. ನವೆಂಬರ್ 14 ಹುಡುಗಿರೆಲ್ಲ ಹುಡುಗರಿಂದ ಇರ್ತಾರಂತೆ. ಯಾಕದು? ಈಗ ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ ಒಪ್ಕೋತೀರಾ? ನಮ್ಗೆಲ್ಲ ಯಾರು ಪ್ರಪೋಸ್ ಮಾಡ್ತಾರೆ ಬಿಟ್ಟು. ಹುಡುಗರು ಮನ್ಸು ನೋಡಿ ಲವ್ ಮಾಡ್ತಾರೆ, ಹುಡುಗಿಯರು ಹಣ ನೋಡಿ ಲವ್ ಮಾಡ್ತಾರೆ. ವ್ಯಾಲೆಂಟೈನ್ಸ್ ಡೇಗೆ ನಿಮ್ ಪ್ಲಾನ್ಸ್ ಹೇಗಿದೆ? ಎಲ್ಲಾದ್ರೂ ಹಳ್ಳಿ ಕಡೆ ಹೋಗ್ಬಿಟ್ಟು ಒಂದು 10 ಹಾವು ಹಿಡ್ಕೊಂಡ್ ಬರೋಣ ಅಂತ. 10 ಹಾವ? ಯಾಕೆ? ಎಲ್ಲ ಪಾರ್ಕ್ ಅಲ್ಲಿ ಕುತ್ಕೊಂಡ್ರೆ ಬಿಟ್ಬಿಟ್ಟು ಬರೋಣ ಅಂತ. ಪ್ರೀತಿ ಅಂದ್ರೆ ಅದು ಹುಡುಗಿ ವಿಚಾರದಲ್ಲೇ ಪ್ರೀತಿ ಅಲ್ಲ, ತಾಯಿ ವಿಚಾರದಲ್ಲೂ ಆಗುತ್ತೆ. ಪ್ರೀತಿ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತೆ ಇಲ್ಲ ಹಾಳಾಗುತ್ತಾ ಅಂತ ಇವ್ರನ್ನ ಕೇಳೋಣ ಬನ್ನಿ. ಪ್ರೀತಿ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತೆ, ಹಾಳಾಗಲ್ಲ. ಯಾಕೆ ಉದ್ಧಾರ ಆಗುತ್ತಂದರೆ, ನಾವು ಯಾರಿಗೆ ಪ್ರೀತಿ ಮಾಡ್ತೀವಲ್ಲ ಆ ಪ್ರೀತಿನ ಅವರಿಗೆ ಮುಂದಕ್ಕೆ ಅವರಿಗೆ ಎಂಕರೇಜ್ ಮಾಡಬೇಕದು. ಸೊ ಅವರಿಗೆ ಡೆವಲಪ್ಮೆಂಟ್ ಮಾಡಬೇಕು, ರೀಚ್ ಆಗ್ಲಿಕ್ಕೆ ಗೋಲ್ಸು. ಸೊ ಅದಕ್ಕೆ ಉದ್ಧಾರ ಆಗುತ್ತೆ ಅಂತ. ಮನ್ಸು ನೋಡಿ ಪ್ರೀತಿ ಮಾಡಬೇಕಾ ಇಲ್ಲ ಜೋಬಲ್ಲಿರೋ ಮನಿ ನೋಡಿ ಪ್ರೀತಿ ಮಾಡಬೇಕಾ? ಮನ್ಸು ನೋಡಿ ಪ್ರೀತಿ ಮಾಡಬೇಕು. ಯಾಕೆ ಮನ್ಸನ್ನ ನೋಡೇ ಪ್ರೀತಿ ಮಾಡಬೇಕು? ಯಾಕಂದರೆ ಮನಿ ಇಲ್ಲಿ ಕನ್ಸಿಡರ್ ಆಗಲ್ಲ. ಮನ್ಸು ನೋಡಿದ್ರೆ ನಿಮಗೆ ಮುಂದೆ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಕರೆಕ್ಟಾಗಿದ್ದರೆ ಅದು ವರ್ಕೌಟ್ ಆಗುತ್ತೆ. ಮುಂದೆ ನೀವು ಲೈಫ್ ಲಾಂಗ್ ಜೊತೆಲಾಗಿರ್ಬೋದು. ಮನಿ ನೋಡಿದ್ರೆ ಶಾರ್ಟ್ ಟರ್ಮ್ ಪ್ರೀತಿ ಅದು. ನೀವು ಆ ಮನಿ ಇದ್ದಿನ ತನಕ ನೀವು ಜೊತೆಯಲ್ಲಿ ಖುಷಿ ಇರಲ್ಲ ಅಲ್ಲಿ ಮನಿಯಲ್ಲಿ. ಮನ್ಸು ನೋಡಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಒಬ್ಬೊಬ್ಬರು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಖುಷಿನೂ ಇರುತ್ತೆ, ಪ್ರೀತಿನೂ ಇರುತ್ತೆ. ಆ ಪ್ರೀತಿನೇ ನಿಮಗೆ ಮನಿನ ಅರ್ನ್ ಮಾಡಲಿಕ್ಕೆ ಅದು ಎಂಕರೇಜು ಮಾಡುತ್ತೆ. ನಿಮಗೆ ಯಾವ ಏಜಲ್ಲಿ ಫಸ್ಟ್ ಲವ್ ಆಗಿತ್ತು? ಇನ್ನೂ ಆ ಲವ್ ಹಾಗೆ ಉಳಿದಿದ್ಯಾ? ಲವ್ ಆಗಿದೆ. ಯಾವ ಏಜಲ್ಲಿ ಅಂದರೆ 19 ಏಜಲ್ಲಿ. ಸೊ 19 ಏಜಲ್ಲಿ ಆಗಿದೆ. 2 ವರ್ಷ ಲವ್ ಹಂಗೆ ಹೋಗ್ತಾ ಇತ್ತು. ಬಟ್ ಏನು ಬ್ರೇಕಪ್ ಏನು ಆಗಿಲ್ಲ. ಅದು ಒಂದು ಇದೆ ಇನ್ನು. ಈ ಕೈ ಕೊಯ್ಕೊಂಡೆಲ್ಲ ಪ್ರೀತಿ ಮಾಡ್ತಾರಲ್ಲ, ರಕ್ತ ಎಲ್ಲ ಬರೆಸ್ಕೊಂಡು, ಯಾಕೆ ಆ ಥರ ಎಲ್ಲ ಪ್ರೀತಿ ಮಾಡಬೇಕು? ಅದಕ್ಕೆ ಪ್ರೀತಿ ಅನ್ನಲ್ಲ, ಅದಕ್ಕೆ ಇಷ್ಟಪಡ್ತದೆ. ಲವ್ ಮಾಡಲ್ಲ, ಅದು ಇಷ್ಟಪಡ್ತದೆ. ಅದು ನನ್ನ ಹತ್ರನೇ ಇರಬೇಕಂತ ಒಂದು ಅದು ಪೊಸಿಷನ್ನೆಸ್ಸು. ಅದಕ್ಕೆ ಕೈ ಕೊಯ್ಕೊಂಬೋದು, ಬ್ಲಡ್ ತೋರಿಸೋದು ಆ ಥರ ಮಾಡ್ತದೆ. ಅದು ಒಂಥರ ಬ್ಲ್ಯಾಕ್ ಮೇಲ್. ಅದಕ್ಕೆ ಪ್ರೀತಿ ಅನ್ನಲ್ಲ. ಈಗ ಪ್ರೆಸೆಂಟಲ್ಲಿ ನಿಮಗೆ ಕ್ರಶ್ಶು ಅಥವಾ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ದಾರಾ? ಕ್ರಶ್ ಇದ್ದಾಳೆ. ಅವ್ರಿಗೆ ಕಾಲ್ ಮಾಡಿ ಐ ಲವ್ ಯು ಅಂತ ಹೇಳ್ತೀರಾ? ಕಾಲ್ ಮಾಡಿ. ಆಯ್ತು. ಹಲೋ ಪೂರ್ಣಿಮಾ, ಲವ್ ಯು ಪೂರ್ಣಿಮಾ. ಹಲೋ. ಹುಡುಗಿ ಕಾಲೇ ಕಟ್ ಮಾಡಿಬಿಟ್ಲಲ್ಲಪ್ಪ. ನಾಳೆ ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇಗೆ ಏನು ಮಾಡ್ತೀರಾ ನಾಳೆ ವ್ಯಾಲೆಂಟೈನ್ಸ್ ಡೇಗೆ? ಹೌದು, ಅವಳಿಗೆ ಇಂಪ್ರೆಸ್ ಮಾಡ್ಬೇಕಂತ ಇದೆ. ಪ್ರೀತಿ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತೆ ಇಲ್ಲ ಹಾಳಾಗುತ್ತಾ? ಖಂಡಿತ ಉದ್ಧಾರ ಆಗಲ್ಲ. ಯಾಕೆ ಉದ್ಧಾರ ಆಗಲ್ಲ? ವ್ಯಾಲೆಂಟೈನ್ಸ್ ಡೇ ಯಾವಾಗ ಏನು ಮಾಡ್ತಾರೆ ಇಲ್ಲಿ? ನಾಳೆನೇ ವ್ಯಾಲೆಂಟೈನ್ಸ್ ಡೇ. ಹೌದು, ಕಾಸೆಲ್ಲ ಖರ್ಚು ಮಾಡ್ತಾರೆ. ಆ ಕಾಸಿದ್ರೆ ನಾವು 1 ಮಂತ್ ಫುಲ್ ಕಾಲೇಜ್ ಬಂದು ಆರಾಮಾಗಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ತೀವಿ ಅಷ್ಟೇ ಅಲ್ವಾ? ಈ ಕೈ ಕೊಯ್ಕೊಂಡೆಲ್ಲ ಪ್ರೀತಿ ಮಾಡ್ತಾರಲ್ಲ, ರಕ್ತನೆಲ್ಲ ತೋರಿಸಿ ಭಯಂಕರವಾಗಿ, ಅವ್ರಿಗೆಲ್ಲ ಏನು ಅದರಿಂದ ಏನು ಸಿಗುತ್ತೆ ಅವರಿಗೆ? ಏನಿಲ್ಲ, ಸುಮ್ಮನೆ ಅದು ಆ ಹುಡುಗಿ ಬೇಕನ್ನೋದಕ್ಕೋಸ್ಕರ ಮಾಡ್ತಾರೆ. ಬಟ್ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಮಾಡ್ತಾರೆ ಅಂತ. ಬ್ರೇಕಪ್ ಪ್ಯಾಚಪ್ ಯಾವುದಾದ್ರೂ ಆಗಿದೆಯಾ ನಿಮಗೆ? ಇಲ್ಲ. ಲವ್ವೇ ಆಗಿಲ್ವಾ ನಿಮಗೆ? ಲವ್ ಆದರೆ ಆಚೆ ಇಲ್ಲಲ್ಲ, ನಮ್ಗೆ ಬೇಕಾಗಿಲ್ಲಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಹೇಳ್ಕೊಂಡು? ನಿಮ್ಮ ಸ್ಕೂಲ್ ಲವ್ ಆ ಥರ ಎಲ್ಲ ಯಾವುದೂ ಇಲ್ವಾ? ಸ್ಕೂಲ್ 5ನೇ ತರಗತಿ ಓದುವಾಗ ಒಂದು ಮ್ಯಾಮ್ನ ಲವ್ ಮಾಡ್ತಿದ್ದೆ. ಈಚೆಗೆ ಲವ್ ಮಾಡಿದ್ಯಲ್ಲಪ್ಪ? ಅಷ್ಟೇ. ಇಲ್ಲ 5ನೇ ತರಗತಿ ಓದುವಾಗ. ಆದರೆ ಆ ಮ್ಯಾಮ್ ಟ್ರಾನ್ಸ್ಫರ್ ಆಗಿ ಬೇರೆ ಸ್ಕೂಲ್ಗೆ ಹೋಗ್ಬಿಟ್ರು. ನಾನು ಟ್ರಾನ್ಸ್ಫರ್ ಆಗಿ ಬೇರೆ 6th ಸ್ಟ್ಯಾಂಡರ್ಡ್ಗೆ ಬಂದುಬಿಟ್ಟೆ. ಆಮೇಲಿಂದ ಮ್ಯಾಮ್ ಕಾಂಟ್ಯಾಕ್ಟಿಗೆ ಸಿಗಲಿಲ್ವಾ? ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಮ್ಯಾಮ್ ಫೋನ್ ಎತ್ತಿಲ್ಲ. ವಿಚ್ ಮೀನ್ಸ್ ಅವರು ಆ ನಂಬರ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೇಳಿದ್ದೀರಾ ಯಾವತ್ತಾದರೂ ಮ್ಯಾಮಿಗೆ? ಇಲ್ಲ, ಅದು ಕ್ರಶ್ ಅಂತಲೇ ನನಗೆ 10th ಬಂದಮೇಲೆ ಗೊತ್ತಾಗಿದ್ದು. ಫೆಬ್ರವರಿ 14 ಹುಡುಗರೆಲ್ಲರೂ ಹುಡುಗಿರಿಂದ ಇರ್ತಾರೆ. ನವೆಂಬರ್ 14 ಹುಡುಗಿರೆಲ್ಲ ಹುಡುಗರಿಂದ ಇರ್ತಾರಂತೆ. ಯಾಕದು? ಗೊತ್ತಾಯ್ತೇನಾ?
ಅವಳು 9 ಮಂತ್ ಗ್ಯಾಪ್ ಅಲ್ವಾ? ಹಾಂ ಪ್ರಾಸೆಸಿಂಗ್ ಆಗುತ್ತೆ. ನವಂಬರ್ 14 ಡೆಲಿವರಿ ಆಗುತ್ತೆ ಅದಕ್ಕೆ. ಸೊ ಡೆಲಿವರಿ ಆಗುತ್ತೆ. ವ್ಯಾಲೆಂಟೈನ್ಸ್ ಡೇನ ನೀವು ಹೀಗೆ ಸೆಲೆಬ್ರೇಟ್ ಮಾಡೋದು? ಮಾಡೋರು ಇದಾರಲ್ಲ, ನಾವು ಆ ಥರ ಸೆಲೆಬ್ರೇಟ್ ಮಾಡಲ್ಲ, ಸೆಲೆಬ್ರೇಟ್ ಮಾಡೋರು ಇದ್ದಾರೆ ಅದಕ್ಕೆ. ಸೊ ವ್ಯಾಲೆಂಟೈನ್ಸ್ ಡೇನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಮ್ಮ ಬೈಕರ್ಸ್ಗೆ ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಜಸ್ಟ್ ಬೈಕ್ ಜೊತೆ ಸ್ಪೆಂಡ್ ಮಾಡೋದಷ್ಟೇ. ಬೇರೆ ಜನರಿಗೆ ಲೈಕ್ ಗರ್ಲ್ ಫ್ರೆಂಡ್ ಇರೋರಿಗೆಲ್ಲ ಗಿಫ್ಟ್ಸ್ ಕೊಡೋದು, ಅವ್ರ ಕಪಲ್ಸ್ಗೆ ಗಿಫ್ಟ್ ಕೊಡೋದು ಅದೆಲ್ಲ ಇರುತ್ತೆ. ಬಟ್ ನಮಗೆ ನಮ್ಮ ಹೊಸ ಬೈಕ್ ಪಾರ್ಟ್ಸ್ ಅದಕ್ಕೆ ಹಾಕೋದು, ಆ್ಯಂಡ್ ಶೀ ಈಸ್ ಮೈ ವ್ಯಾಲೆಂಟೈನ್. ಸೊ ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲವ್ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತೆ ಇಲ್ಲ ಹಾಳಾಗುತ್ತಾ? ಬೈಕ್ನ ಅಲ್ಲ, ಹುಡುಗಿನ ಲವ್ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತಾ ಇಲ್ಲ ಹಾಳಾಗುತ್ತಾ? ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಹೇಳೋಕ್ಕಾಗುತ್ತೆ. ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಸೊ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಸೊ ನೀವು ಸಿಂಗಲ್? ಎಸ್, ಸಿಂಗಲ್. ರೆಡಿ ಟು ಮಿಂಗಲ್? ಇಫ್ ಅಪರ್ಚುನಿಟಿ ಗಿವನ್, ಎಸ್. ಲವ್ ಅಂತಾನೆ ಆಗಿಲ್ವಾ ಸಣ್ಣ ವಯಸ್ಸಿಂದನೂ? ಅಥವಾ ಸ್ಕೂಲ್ ಲವ್, ಟೀಚರ್ಸ್ ಮೇಲೆ ಕ್ರಷ್ ಅಂತನೂ ಆಗಿಲ್ವಾ ಯಾವತ್ತೂ? ಅಪ್ಪ ಅಮ್ಮ ನಮಗೆ ತೋರಿಸೋವಂಥ ಪ್ರೀತಿನೇ ಅದು ನಿಜವಾದ ಪ್ರೀತಿ. ಅದು ಬೇರೆ ಕಡೆಯಿಂದ ಎಲ್ಲಿಂದನೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂಥ ಪ್ರೀತಿ ಅದು. ಸೊ ದಟ್ ಹ್ಯಾಸ್ ಗಿವನ್ ಮೀ ಮಚ್ ಮೋರ್. ಐ ಡೋಂಟ್ ನೀಡ್ ಎನಿ ಅದರ್ ಕೈಂಡ್ ಆಫ್ ಲವ್, ಸೊ ವಿಚ್ ಮೈ ಪೇರೆಂಟ್ಸ್ ಹ್ಯಾವ್ ಗಿವನ್ ಮೀ. ಸೊ ಈಗ ನಿಮಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳಿದ್ರಿ, ಕನಸಿರುತ್ತಲ್ಲ ನನ್ನ ಡ್ರೀಮ್ ಗರ್ಲ್ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ. ನಿಮಗೆ ಹೇಗೆಲ್ಲ ಡ್ರೀಮ್ ಇದೆ? ನನ್ನ ಡ್ರೀಮ್ ಗರ್ಲ್ ಹೀಗೆ ಇರಬೇಕು ಅಂತ ಏನಾದರೂ ಡ್ರೀಮ್ ಇದೆಯಾ? ನನಗೆ ಡ್ರೀಮ್ ಅಂತೇನಿಲ್ಲ. ಶಿ ಶುಡ್ ಬಿ ವೆರಿ ಸಿಂಪಲ್, ವೆರಿ ಮಿನಿಮಲಿಸ್ಟಿಕ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್ ಅಷ್ಟೇ. ದಟ್ಸ್ ಆಲ್ ಐ ನೀಡ್. ಎಸ್. ಸೊ ನೀವು ಇದ್ರ ಮುಖಾಂತರ ರೆಡಿ ಟು ಮಿಂಗಲ್ ಅಂತ ಹೇಳ್ತಿದ್ದೀರಾ? ಆ್ಯಸ್ ಆಫ್ ನೌ ಎಸ್. ನೀವು ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹೇಗೆ ಸೆಲೆಬ್ರೇಟ್ ಅಂದರೆ ನಮ್ಮ ವೈಫ್ ಅಂತ ಇದ್ದಾರೆ, ಅವ್ರನ್ನ ಕರ್ಕೊಂಡು ಅವ್ರು ಕೇಳಿದ ಕಡೆ ಅಡ್ಡಾಡ್ಸ್ಕೊಂಡು ಅವ್ರು ನಾಳೆ ದಿನ ಖುಷಿ ಪಡಿಸೋದೆ ಅವತ್ತಿಂದ ನಾವು ವ್ಯಾಲೆಂಟೈನ್ಸ್ ಅಂತ ಅನ್ಸ್ಕೊಳ್ಳೋಕ್ಕಾಗ ಸಾಧ್ಯ. ಲವ್ ಮಾಡೋದ್ರಿಂದ ಹಾಳಾಗ್ತಾರಾ ಇಲ್ಲ ಹುಡುಗರು ಉದ್ಧಾರ ಆಗ್ತಾರಾ? ಅದು ನಮ್ಮ ಕೈಲಿರೋದು ಅಷ್ಟೇ. ಯಾಕೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಅಳಿಸ್ಕೊಂಡು ಹೋಗೋದು ನಮ್ಮ ಕೈಲಿರೋದು. ಒಂದು ಅವ್ರು ಅಳಿಸ್ಕೊಂತ ಇಲ್ಲ ನಾವು ಉಳಿಸ್ಕೊಂಡು ಹೋಗ್ತೀವಿ. ಅವ್ರಿಗೆ ಬೇಕಾದ್ರೆ ಪ್ರೀತಿ ವಿಶ್ವಾಸ ಅಷ್ಟೇ. ನಾವು ಏನು ಮಾಡಬೇಕು, ಲವ್ ಮಾಡಿದ್ದೀವ, ನಮಗೆ ಕರ್ಕೊ ಬಂದಿರ್ತೀವ, ಅವ್ರು ಖುಷಿ ಪಡೋ ನಾವು ಮಾಡಬೇಕಷ್ಟೆ. ಇಲ್ಲಿ ಕೇಳ್ತಾರೆ ಕರ್ಕೊಂಡು ಹೋಗ್ಬೇಕು, ಬರಬೇಕು, ಕೆಲಸ ಆಯ್ತಾ ಮನೆಗೆ ಹೋಗ್ಬೇಕು, ಅದೇ ಪ್ರೀತಿ ಅಂತ. ಈಗ ಕರ್ಕೊಬಂದು ತೀರಿಸಿ ಹಿಂಗೆ ವಾಪಸ್ಸು ನೆಮ್ಸಿ ಹೊಟ್ಟೆ ಒಂದು ಕೊಟ್ಟು ಹಿಂಗೆ ಹೋಗೋದು ಅನ್ನೋದು ಲವ್ ಅನ್ನೋದಲ್ಲ. ಕೆಲವು ಜನ ಇರ್ತಾರೆ ಭೂಮಿ ಮೇಲೆ, ಆದರೆ ಲವ್ ಅನ್ನೋದಕ್ಕೆ ಬೆಲೆ ಗೊತ್ತಿದ್ದವರು ಆ ಥರ ಮಾಡ್ಕೊತಾರೆ. ಒಂದು ಹೆಣ್ಣು ಅನ್ನೋದು ಎಲ್ಲ ಥರದಲ್ಲಿ ಗೌರವ ಕೊಡಬೇಕು. ಒಂದು ತಾಯಿ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ಹೆಡ್ತಿ ಆದ್ರೂ ಸುದ ಒಂದು ಗೌರವ ಅನ್ನೋದು ಕೊಡಬೇಕು. ಯಾಕೆಂದರೆ ಎತ್ತಿರೋದು ಒಂದು ತಾಯಿನೇ, ಗಂಡು ಮಗ ಅನ್ನೋದೆಲ್ಲ. ಕೆಲವು ಜನ ಇರ್ತಾರೆ, ಪುಂಡ್ರೋಗಗಳೊಬ್ಬ ಇರ್ತಾರೆ, ಆ ಥರ ಇದು ಮಾಡ್ತಾರೆ. ಈಗ ಮನ್ಸು ನೋಡಿ ಪ್ರೀತಿ ಮಾಡಬೇಕಾ ಇಲ್ಲ ಜಾಬಲ್ಲಿರೋ ಮನಿ ನೋಡಿ ಪ್ರೀತಿ ಮಾಡಬೇಕಾ? ಕೆಲವು ಜನ ಹೆಣ್ಮಕ್ಳು ಏನಂದರೆ ಮನಿ ನೋಡ್ತಾರೆ, ವ್ಯಕ್ತಿ ನೋಡಲ್ಲ, ಜಾಬಲ್ಲಿರೋದಷ್ಟೇ ನೋಡ್ತಾರೆ. ಈಗ ಸಂದರ್ಭ ಹೇಳ್ಬೇಕು ಅಂದರೆ ಲೆಕ್ಕಾಚಾರ ಹುಡುಗರಿಗಿಂತ ಹೆಣ್ಮಕ್ಳೇ ಭಾಳ ಮೋಸ ಮಾಡೋದು. ಆ ಹುಡುಗರಿಂದ ಮನೆ ಮಠ ಮಾರ್ಕೊಳ್ಳೋದು, ಮನೆ ಫ್ಯಾಮಿಲಿಯಿಂದ ದೂರ ಆಗೋದು, ಬೀದಿ ಬೀಳೋದು, ಆಲ್ಮೋಸ್ಟ್ ಡ್ರಿಂಕ್ಸಿಂಗ್ ಅಂತ ಲಿಂಕ್ ಆಗೋಯ್ತಾರೆ. ಅವ್ರು ಮೋಸ ಮಾಡಿದ್ರಲ್ಲ ಅಂದ್ಕೊಂಡು ಕೊರ್ಗಿ ಇವತ್ತು ಸಾಯ್ತಾನೋ ನಾಳೆ ಬದುಕ್ತಾನೋ ಗೊತ್ತಿಲ್ಲ, ಒಟ್ಟಿನ ಭೂಮಿಗೆ ದಂಡ ಅನ್ನಂಗೆ ಆಗ್ಬಿಡ್ತಾನೆ. ಲವ್ ಮಾಡೋದು ತಪ್ಪಿಗೆ ಅವಳು ಹಂಗೆ ಮಾಡೋದಿಲ್ಲ. ಒಟ್ಟಿನಲ್ಲಿ ಮೆನಿ ನೋಡಿ ಬರಬಾರ್ದು, ಮನ್ಸು ನೋಡಿ ಬಂದವಳೆ ಸಾಯಿ ಗಂಟ ಇರ್ತಾಳೆ. ಅವ್ನು ಕುಡಿದೇವಲ್ಲಿ ಮದುವೆ ಆದ್ಮೇಲೆ ಸಂದರ್ಭ ಒಂದೇ ಥರ ಇರೋಕ್ಕಾಗಲ್ಲ. ಅವ್ನಿಗೆ ನಾನಾ ಥರ ಟೆನ್ಷನ್ ಆಯಿತು ಅಂದರೆ ಏನು ಮಾಡೋಕ್ಕಲ್ಲ, ಕುಡಿತಾನೆ. ಆದರೆ ಅವಳು ಕೊಡೋ ಥರ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಬಿಟ್ರೆ ಅವಳು ಖುಷಿಯಾಗಿರ್ತಾಳೆ, ಅವನು ಖುಷಿಯಾಗಿರ್ತಾನೆ. ಸಪೋರ್ಟ್ ಇಲ್ಲ, ಏನು ಸಪೋರ್ಟ್ ಇರಬೇಕು ಅಂತ ಏನೂ ಇಲ್ಲ. ತಾಯಿ ಕಡೆನಾಗಲಿ, ಅಪ್ಪನ ಕಡೆ ಆಗಲಿ, ಅವ್ರ ಫ್ಯಾಮಿಲಿ ಏನೂ ಇರಬಾರ್ದು. ನಮ್ಮ ಮನಸ್ಸು ಅವ್ರ ಮನಸ್ಸು ಕರೆಕ್ಟಾಗಿ ಇದ್ರೆ ಸಾಕು. ಅಯ್ಯೋ ನನ್ನ ಗಂಡ ಸಾಕಾಗಿ ಬಂದಿರ್ತಾನಲ್ಲ ಅಂತ ಅವ್ರು ಮಾಡ್ಕೊಂಡೋದ್ರೆ ಅಷ್ಟೇ ಸಾಕು. ಅಯ್ಯೋ ನಾನು ಇರ್ತೀನಿ, ನನಗೋಸ್ಕರ ಕಾಯ್ಕೊಂಡಿರ್ತಾನಂತ ನಮ್ಗೆ ಅಷ್ಟೇ ಇದ್ರೆ ಸಾಕು. ನಾವು ಇಷ್ಟೇ ಮೇಡಮ್. ಅದ್ರ ಮೇಲೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಲವ್ ಆಗಿತ್ತಾ? ಸ್ಕೂಲಲ್ಲಿ, ಕಾಲೇಜಲ್ಲಿ ಆ ಲವ್ ಇನ್ನೂ ಉಳಿದಿದ್ಯಾ? ಇನ್ನೂ ಆಗಿತ್ತು, 10 ವರ್ಷದಿಂದ ಒಂದು ಲವ್ ಆಗಿತ್ತು, ಅದನ್ನು ಹಂಗೆ ಉಳಿದಿದ್ದೆ. ಅಂದರೆ ಅವ್ರನ್ನೇ ಮದುವೆ ಆಗಿರೋದಾ ನೀವು? ಇಲ್ಲ, ಇದು ನಮ್ಮ ಅಕ್ಕನ ಮಗಳು ಮದುವೆ ಆಗಿರೋದು. ಯಾಕೆ ಬ್ರೇಕಪ್ ಆಯಿತು ಸರ್? ಬ್ರೇಕಪ್ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಏನು ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅವ್ರಿಗೆ ಬ್ರೇಕಪ್ ಇಲ್ಲ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಬರ್ತಿದೆ ಅಲ್ವಾ? ಸೊ ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವು?
ನಮ್ಮ ಏನಿಲ್ಲ, ಗಾಡಿ ಇದೆ, ಆರಾಮಾಗಿ ಗಾಡೀಲಿ ಸುತ್ತಾಡ್ತೀನಿ ಅಷ್ಟೇ. ಗರ್ಲ್ ಫ್ರೆಂಡ್ ಇಲ್ವೇನಪ್ಪ ನಿಂಗೆ? ಇಲ್ಲ ಮೇಡಮ್, ಯಾಕೆ ಗರ್ಲ್ ಫ್ರೆಂಡ್ ಇಲ್ಲ? ಅದಕ್ಕೆಲ್ಲ ಟೈಮ್ ಇಲ್ಲ ಮೇಡಮ್. ನಮಗೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಅದಕ್ಕೋಸ್ಕರ. ಲವ್ ಮಾಡೋದ್ರಿಂದ ಹುಡುಗರು ಉದ್ಧಾರ ಆಗ್ತಾರಾ ಇಲ್ಲ ಹಾಳಾಗ್ತಾರಾ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಯಾವತ್ತೂ ಲವ್ ಮಾಡಿಲ್ಲ. ಸಣ್ಣ ವಯಸ್ಸಿಂದನೂ ಲವ್ ಮಾಡಿಲ್ವಾ? ಇಲ್ಲ ಮೇಡಮ್. ಈಗ ಹಂಗಾದ್ರೆ ನೀವು ಸಿಂಗಲ್ ಅಂತ ಹೇಳ್ತಿದ್ದೀರಾ ಎಲ್ರಿಗೂ. ಹೌದು ಮೇಡಮ್, ಸಿಂಗಲ್. ಈಗ ಯಾರಾದರೂ ಪ್ರಪೋಸ್ ಮಾಡಿದ್ರೆ ಒಪ್ಕೋತೀರಾ? ನಮಗೆಲ್ಲ ಯಾರು ಪ್ರಪೋಸ್ ಮಾಡ್ತಾರೆ ಬಿಡಿ ಮೇಡಮ್, ಇಲ್ಲ ಕಣ. ಈ ವೀಕ್ ಫುಲ್ಲು ಲವರ್ಸ್ ಡೇ ಅಂದರೆ ವ್ಯಾಲೆಂಟೈನ್ಸ್ ಡೇ ಅಂತ, ಕಿಸ್ ಡೇ, ಹಗ್ ಡೇ, ಟೆಡಿ ಡೇ, ಚಾಕ್ಲೇಟ್ ಡೇ ಅಂತೆಲ್ಲ ಮಾಡ್ತಾರೆ. ನೀವು ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಏನು ಸೆಲೆಬ್ರೇಟ್ ಮಾಡೋದು, ರಜೆ ಅಂತೂ ಇಲ್ಲ. ಇನ್ನೇನು ಆಫೀಸಲ್ಲಿ ಹೋಗ್ತೀವಿ, ವರ್ಕ್ ಮಾಡ್ತೀವಿ, ವಾಪಸ್ ಮತ್ತೆ ಪಿ ಜಿಗೆ ಬರ್ತೀವಿ ಅಷ್ಟೇ. ಲವ್ ಮಾಡೋದ್ರಿಂದ ಜೀವನ ಹಾಳಾಗುತ್ತಾ ಇಲ್ಲ ಉದ್ಧಾರನೂ ಆಗ್ಬೋದಾ ಲವ್ ಮಾಡೋದ್ರಿಂದ? ಅದು ಡಿಪೆಂಡ್ ಆಗುತ್ತೆ. ಲೈಕ್ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಸಿಚುವೇಶನಿಗೆ ತಕ್ಕನಂಗೆ ಆಗುತ್ತೆ. ಲೈಕ್ ಫ್ಯಾಮಿಲಿನೆಲ್ಲ ಒಪ್ಪಿಸಿ ಆಗೋದಿದ್ರೆ ಲೈಕ್ ಅದು ಸಕ್ಸಸ್ಸು ಆಗುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಮೋಸ್ಟ್ ಆಫ್ ದಿ ಕೇಸಸ್ ಫೇಲ್ಯೂರು ಆಗುತ್ತೆ, ಮೋಸ್ಟ್ ಆಫ್ ದಿ ಕೇಸಸ್ ಸಕ್ಸಸ್ಸು ಆಗುತ್ತೆ. ನೀವು ಸಿಂಗಲ್ಲ ಇಲ್ಲ ಮಿಂಗಲ್ಲ? ಸಿಂಗಲ್ ಬಟ್ ಕಮಿಟೆಡ್ ವಿತ್ ಪೇರೆಂಟ್ಸ್. ಸೊ ನಿಮ್ಮ ಪ್ರಕಾರ ನೀವು ಮದುವೆ ಆಗೋರು ಅಥವಾ ಲವ್ ಮಾಡೋರು ಹೀಗೆ ಇರಬೇಕು ನನ್ನ ಡ್ರೀಮ್ ಬಾಯ್ ಅಂತ ಏನಾದರೂ ಇದೆಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಲೈಕ್ ಅರೇಂಜ್ ಮ್ಯಾರೇಜೇ ಆಗೋದು. ಲೈಕ್ ಫ್ಯಾಮಿಲಿಗೆ ಪೂರ್ತಿ ಬಿಟ್ಟಿದ್ದೀನಿ ನನ್ನ ಡಿಸಿಷನ್. ಸೊ ಈಗ ಕೈ ಕುಯ್ಕೊಂಡೆಲ್ಲ ಲವ್ ಮಾಡ್ತಾರಲ್ಲ ಅಂಥವ್ರಿಗೆ ಏನು ಹೇಳ್ತೀರಾ? ಕೈ ಕುಯ್ಕೊಂಡು ರಕ್ತ ಬರೆಸ್ಕೊಂಡು ನೋವು ಮಾಡಿಕೊಂಡು ಪ್ರೀತಿ ಮಾಡ್ತಾರಲ್ಲ ಅವರಿಗೆಲ್ಲ ಏನು ಹೇಳ್ತೀರಾ? ಅದೆಲ್ಲ ಆ್ಯಕ್ಚುಲಿ ತಪ್ಪು. ಲೈಕ್ ಪೇರೆಂಟ್ಸ್ ಅಷ್ಟೊಂದು ಕಷ್ಟಪಟ್ಟು ಲೈಕ್ ಎಷ್ಟು 9 ತಿಂಗಳು ಹೆತ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಜೀವನ ಕೊಟ್ಟಿರ್ತಾರೆ. ಲೈಕ್ ಯಾರೋ ಒಂದು ಫ್ಯೂ ಇಯರ್ಸಿಂದ ಒಟ್ಟಿಗೆ ಬಂದಿರ್ತಾರೆ ಅಂದ್ಬಿಟ್ಟು ಕೈ ಕುಯ್ಕೊಂಡು ಬ್ಲಡ್ಡೆಲ್ಲ ಹಾಳು ಮಾಡಿಕೊಂಡು ಎಷ್ಟೋ ಜನ ಬ್ಲಡ್ ಇಲ್ಲದೆ ಸಾಯ್ತಿರ್ತಾರೆ. ಅಂಥವ್ರಿಗಾರು ಬ್ಲಡ್ ಕೊಡಬೇಕು. ಸುಮ್ಮನೆ ಕುಯ್ಕೊಂಡು ಅದೆಲ್ಲ ವೇಸ್ಟ್ ಮಾಡೋದು ನನ್ನ ಪ್ರಕಾರ ಅಂತೂ ಸರಿಯಲ್ಲ. ಸೊ ನೀವು ಹೇಳೋ ಪ್ರಕಾರ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಲವ್ವರೇ ಇರಬೇಕು ಅಂತ ಏನಿಲ್ಲ? ಏನೂ ಇಲ್ಲ. ಲೈಕ್ ಸಿಬ್ಲಿಂಗ್ಸ್ ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಲೈಕ್ ಫ್ರೆಂಡ್ಸ್ ಅದು ಪಿ ಜಿಲಿ ಕ್ರಿಯೇಟ್ ಆಗಿರ್ತಾರೆ, ಅವ್ರ ಜೊತೆಗೂ ಸೆಲೆಬ್ರೇಟ್ ಮಾಡ್ಬೋದು. ನಾಟ್ ಓನ್ಲಿ ವಿತ್ ದ ಲವರ್ಸ್ ಅಂತ ಹೇಳ್ತೀನಿ. ಈ ಕಿಸ್ ಡೇ, ಹಗ್ ಡೇ, ಟೆಡಿ ಡೇ ಏನೇನೋ ಡೇ ಎಲ್ಲ ಮಾಡ್ತಿದ್ದಾರಲ್ಲ ವ್ಯಾಲೆಂಟೈನ್ಸ್ ಡೇಗೆ, ಇದೆಲ್ಲ ಡೇ ಬೇಕಿತ್ತಾ? ಎಲ್ಲ ಡೇನೂ ಒಂದೇ. ಆ್ಯಕ್ಚುಲಿ ಲವರ್ಸಿಗೆ ಎಲ್ಲ ದಿನವೂ ಪ್ರೀತಿ ಇದ್ದೇ ಇರುತ್ತೆ. ನಾಟ್ ಓನ್ಲಿ ಪರ್ಟಿಕ್ಯುಲರ್ ಡೇಸ್ ಅಂತ ಹೇಳ್ತೀನಿ. ಅದು ಲವರ್ಸ್ ಆ್ಯಕ್ಚುಲಿ ಅವತ್ತೇ ಕೊಡಿಸ್ಬೇಕು ಇವತ್ತೇ ಕೊಡಿಸ್ಬೇಕು ಅಂತ ಏನಿರಲ್ಲ. ಅವ್ರಿಗೆ ಯಾವಾಗ ಬೇಕಾದರೂ ಕೊಡಿಸ್ತಾರೆ. ಪೇರೆಂಟ್ಸು ಅಷ್ಟೇ. ಲೈಕ್ ಪರ್ಟಿಕ್ಯುಲರ್ ಡೇ ಲೈಕ್ ಡಾಟರ್ಸ್ ಡೇ ಅಂತ ಹೇಳ್ಬಿಟ್ಟು ಅವತ್ತೇ ಪರ್ಟಿಕ್ಯುಲರ್ ಆಗಿ ಏನು ಪ್ರೀತಿ ತೋರಿಸಲ್ಲ. ಲೈಕ್ ಅದು ಥ್ರೂ ಔಟ್ 365 ಡೇಸು ಇರುತ್ತೆ. ಲೈಕ್ ಅದೆಲ್ಲ ಸುಮ್ಮನೆ ವೇಸ್ಟ್ ಅಂತ ಅನ್ಕೋತೀನಿ. ಪ್ರೀತಿ ಮಾಡೋದ್ರಿಂದ ಹುಡುಗರ ಜೀವನ ಹಾಳಾಗುತ್ತಾ ಇಲ್ಲ ಉದ್ಧಾರ ಆಗುತ್ತಾ? ಆಬ್ವಿಯಸ್ ಆಗಿ ಹಾಳೇ ಆಗುತ್ತೆ. ಯಹ ಪ್ರೇಮಿಕ ಉದ್ಧಾರ ಆಗಿದ್ದಾನೆ. ಎಲ್ಲ ಲಾಸ್ಟಲ್ಲಿ ಲವ್ ಫೇಲಿಯರ್ ಆಗಿಬಿಟ್ಟು ದೇವದಾಸ್ ಥರ ಇನ್ನು ಸುತ್ತಬೇಕಷ್ಟೇ. ಮನಿ ನೋಡಿ ಲವ್ ಮಾಡಬೇಕಾ ಇಲ್ಲ ಮನ್ಸ್ ನೋಡಿ ಲವ್ ಮಾಡಬೇಕಾ? ಹುಡುಗರು ಮನ್ಸು ನೋಡಿ ಲವ್ ಮಾಡ್ತಾರೆ, ಹುಡುಗಿಯರು ಹಣ ನೋಡಿ ಲವ್ ಮಾಡ್ತಾರೆ. ಹಾಗಾದರೆ ನಾಳೆ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಪ್ಲಾನ್ಸ್ ಹೇಗಿದೆ? ಏನಿಲ್ಲ, ಇವಾಗ ಎಲ್ಲಾದ್ರೂ ಹಳ್ಳಿ ಕಡೆ ಹೋಗ್ಬಿಟ್ಟು ಒಂದು 10 ಹಾವು ಹಿಡ್ಕೊಂಬರೋಣ ಅಂತ ಇದ್ದೀನಿ. 10 ಹಾವಾ? ಯಾಕೆ? ಎಲ್ಲ ಪಾರ್ಕ್ನಲ್ಲಿ ಕೂತ್ಕೊಂಡ್ರೆ ಬಿಟ್ಬಿಟ್ಟು ಬರೋಣ ಅಂತ. ಪಾರ್ಕಲ್ಲಿ ಏನಕ್ಕೆ ಹಾವು ಬಿಡ್ತೀರಾ? ಅದು ನಾಳೆ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ಪಾರ್ಕಲ್ಲಿ ಹಾವು ಬಿಡ್ತೀರಾ? ಲೈಕ್ ಆಬ್ವಿಯಸ್ ಆಗಿ ಇವಾಗ ಏನೇನು ನೋಡಬಾರ್ದು ಅದೆಲ್ಲ ನೋಡ್ತೀವಿ ತಾನೆ. ಕುತ್ಕೊಂಡಿರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ನಾವು ನೋಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಅಷ್ಟೇ, ಏನಿಲ್ಲ. ಸೊ ಈಗ ಒಂದು ಕ್ವೆಶನ್ ಆಯಿತಾ? ಫೆಬ್ರವರಿ 14 ಹುಡುಗರು ಹುಡುಗಿರಿಂದ ಇರ್ತಾರೆ ಪ್ರಪೋಸ್ ಮಾಡೋಕ್ಕೆ. ಏನಕ್ಕೆ ಇರ್ಬೋದು? ವ್ಯಾಲೆಂಟೈನ್ಸ್ ಡೇ ದಿನ ಫೆಬ್ರವರಿ 14 ಹುಡುಗರು ಹುಡುಗಿರಿಂದ ಇರ್ತಾರೆ. ಅದೇ ನವಂಬರ್ 14 ಹುಡುಗರಿಂದ ಇರ್ತಾರಲ್ಲ, ಯಾಕೆ? ನವಂಬರ್ 14 ಅಚ್ಚಾ 9 ಮಂತ್ಸ್ ಗ್ಯಾಪ್ ಬರ್ತೈತಾನೆ. ಅದೇ ಯಾಕೆ ಅವಾಗ ಹುಡುಗರಿಂದ ಬಿದ್ದಿರ್ತಾರೆ? ಅದು ಒಂದೇ ಟೈಮ್ ಅನಿಸುತ್ತೆ ಹುಡುಗರಿಂದ ಬೀಳೋದು ಅಂದರೆ. ಮೇ ಬಿ ಎಲ್ಲರೂ ಆ ಥರ ಇರಲ್ಲ. ಮ್ಯಾರಿಡ್ ಏನಾದರೂ ಇದ್ದರೆ, ಆ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಮೇ ಬಿ ಯಾವ ಹುಡುಗಿನೂ ಹಿಂದೆ ಬರಲ್ಲ. ಬಿಟ್ಬಿಟ್ಟು ಹೋಗ್ಬೇಕಂದ್ರೆ ಬರ್ತಾರೆ ಆಬ್ವಿಯಸ್ ಆಗಿ ಹಿಂದ್ಗಡೆ. ಸೊ ವ್ಯಾಲೆಂಟೈನ್ಸ್ ಡೇಗೆ ಎಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ನೀವು? ನಾವೆಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕು, ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ಹಾವು ಗಿವು ಅಂತೆಲ್ಲ ಹೇಳ್ತಿದ್ರಿ ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಅರ್ಥ. ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿರ್ತೀವಿ ತಾನೆ ಯಾವಾಗಾದರೂ ಪಾರ್ಕ್ ಹೋದಾಗ. ಸೊ ಬೆಳಿಗ್ಗೆನೇ ಈ ಥರ ಪಾರ್ಕ್ಗಳಿಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀನಿ.
ಆಮೇಲೆ ಏನಾಗುತ್ತೋ ನೋಡೋಣ ಅಷ್ಟೇ. ಆಮೇಲೆ ಹಿಡ್ಕೊ ಬರೋದು ಯಾರು? ನೆಕ್ಸ್ಟ್ ಡೇ ಕತೆ ಏನಾಗಬೇಡ, ಆಮೇಲೆ ಆ್ಯಂಟಿ ಲವರ್ಸ್ ಡೇ ಅಂತ ಮಾಡ್ತಾರೆ. ಅಂದರೆ ಬ್ರೇಕಪ್ ಡೇ, ಅದಕ್ಕೆ ಪ್ಯಾಚಪ್ ಡೇ, ಬೇಜಾರಾಗಿರೋ ದಿನ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಆ ದಿನದ ಕತೆಗಳೆಲ್ಲ ಏನಾಗಬೇಕು? ಏನಾದರೂ ಆಗಲಿ ಮೇಡಮ್, ನಮ್ಗೆ ಬಂದಿದೆ ನಮ್ಗೆ ಗೊತ್ತೇ ಇಲ್ಲ ಏನು. ಇರಲಿ ಯಾವಾಗಲೂ ಅಲ್ಲೇ ನಾನೇ ಹೋಗ್ಬಿಟ್ಟು ಅವಾಗ ಹಾಳು ಮೊಟ್ಟೆ ಕೊಟ್ಬಿಟ್ಟು ಬರ್ತಾ ಇರ್ತೀನಿ. ಯಾವಾಗ ಎಲ್ಲರೂ ಹೋಗ್ತಾರೋ ಅವಾಗೆಲ್ಲ ಏನಾದರೂ ಒಂದು ಸ್ವಲ್ಪ ನಾನು ಮಾಡೋ ಕೆಲಸ ಅದು ಮಾಡಲಿ. ಸೊ ಈಗ ಏನು ಕೇಳಬೇಕು ಅಂದರೆ ನಿಮಗೆ ಗರ್ಲ್ ಫ್ರೆಂಡ್ ಇಲ್ವಾ? ಇಲ್ಲ. ಈಗ ರೆಡಿ ಇದ್ದೀರಾ ಮಿಂಗಲ್ ಆಗೋಕ್ಕೆ? ಮೇ ಬಿ ಪ್ಲಾನ್ಸಲ್ಲಿಲ್ಲ, ನೋಡೋಣ. ಸೊ ಸ್ಕೂಲ್ ಲವ್ ಸ್ಟೋರಿ ಅಥವಾ ಯಾವುದಾದ್ರೂ ಲವ್ ಸ್ಟೋರಿ ಇನ್ನೂ ಕನೆಕ್ಷನಲ್ಲಿದ್ದು ಟೀಚರ್ಸ್ ಮೇಲೆ ಏನಾದರೂ ಕ್ರಶ್ಶು ಲವ್ ಆಗಿದೆಯಾ? ಟೀಚರ್ಸ್ ಮೇಲೆ ಇವಾಗ ಕಾಲೇಜಲ್ಲೂ ಇದೆ, ಏನು ಮಾಡೋಕ್ಕಾಗುತ್ತೆ. ಅದೇ ಇವಾಗ ಆಲ್ಮೋಸ್ಟ್ ಅಟೆಂಡ್ ಮಾಡೋ ಕ್ಲಾಸಸ್ ಎಲ್ಲ ಬೇಸ್ಡ್ ಆಗಿರುತ್ತೆ. ಟೀಚರ್ಸ್ ಹೆಂಗೆ ಬಂದರೆ ಆ ಥರ ಅಟೆಂಡ್. ನೀವು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋದು ಟೀಚರ್ಸ್ಗೋಸ್ಕರನೇನಾ? ಹಾಗಾದರೆ ವ್ಯಾಲೆಂಟೈನ್ಸ್ ಡೇ ದಿನ ಟೀಚರ್ಸ್ಗೆ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೋದಲ್ವಾ? ನಮ್ಮ ಅಪ್ಪ ಹೊಡಿತಾರೆ ಮೇಡಮ್ ಅದೆಲ್ಲ ಮಾಡಿದ್ರೆ. And for Valentine's Day tomorrow, Nothing. are you committed or single? Single. So you're ready to mingle. No. Why? I'm not interested. So how do you tell, is it good or bad to love someone in a life? It is good. How? Like, you'll have someone to share everything. Like, at the end of the day, you'll feel good telling everything to them. And yeah, So you mean like love can succeed in life? yeah, You're gonna win. yeah. So how are you convincing your parents? I think like you have to make your parents, like, make them believe that you can do things on your own. Like, you have to first prove them that you're mature enough to handle situations in your life, and then the parents will also eventually agree, I guess. So you're not interested in love? Not like that. So how do you think your dream boy has to be? No, I don't have any specific things, but I want the boy to be kind, understanding, and hardworking. So do you have crush like that? No. What if like you have a crush on someone and that crush too has a crush on you? What would your reaction be for that? Yeah, it's a good thing to have. Like that. You would accept it? Maybe. So if you get a proposal on Valentine's Day, how would you react for it? The man like kind, innocent, the way you want it. So how would you respond for it? I'm not sure how I respond, but it's good to have somebody like So that. you're gonna celebrate Valentine's Day tomorrow? No. Love? 4 years ಆಯಿತು, 4 years. ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಯ್ತಾ? ಲವ್ ಮಾಡೋದ್ರಿಂದ ಲವ್ ಮಾಡಿದಂದೆ 6 years ಆಯಿತು, ಆಮೇಲೆ ಮ್ಯಾರೇಜ್ ಆಯಿತು. ಲವ್ ಮಾಡೋದ್ರಿಂದ ಹುಡುಗದ ಜೀವನ ಉದ್ಧಾರ ಆಗುತ್ತಾ ಇಲ್ಲ ಹಾಳಾಗುತ್ತಾ? ಮೇಲೆ ಅನ್ನಾಗ ಬೇಡ. ಲವ್ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತಾ ಹಾಳಾಗುತ್ತಾ? ಎರಡೂ ಆಗುತ್ತೆ. ಹೆಂಗೆ ಅಂದರೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಜೀವನ ಉದ್ಧಾರ ಆಗುತ್ತೆ. ಸಪೋಸ್ ನಮಗೆ ಅಂದರೆ ಅದಕ್ಕೆ ಆಪೋಸಿಟ್ಟು ಸಿಗಲಿಲ್ಲ ಅಂದರೆ ಹಾಳಾಗುತ್ತೆ. ನಿಮಗೇನಾದರೂ ಲವ್ ಆಗಿದೆಯಾ? ಎಸ್, ಅಫ್ಕೋರ್ಸ್ ಲವ್ ಆಗಿದೆ. ಇವಾಗ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ ಮೇಗೆ. ಅವ್ರ ಜೊತೆನೇ ಅವ್ರ ಜೊತೆನೆ. ಸೊ ಎಷ್ಟು ವರ್ಷದ ಲವ್ ಸ್ಟೋರಿ? ಆಲ್ಮೋಸ್ಟ್ 7 to 8 years. ಹೇಗೆ ಲವ್ ಆಯಿತು? ನಮ್ಮದು ಕಾಲೇಜಲ್ಲೇ ಲವ್, ಡಿಗ್ರಿನ ಓದಬೇಕಾದ್ರೆ ಎಜುಕೇಷನ್. ಸೊ ನೀವು ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಸೀರಿಯಸ್ಲಿ ನಾವೇನು ಸೆಲೆಬ್ರೇಟೇ ಮಾಡ್ತಾ ಇಲ್ಲ. ಸೊ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಾವು. ಈ ವ್ಯಾಲೆಂಟೈನ್ಸ್ ಡೇ ವೀಕಲ್ಲಿ ಟೆಡ್ಡಿ ಡೇ, ಲವ್ ಡೇ, ಕಿಸ್ ಡೇ, ಹಗ್ ಡೇ, ಆ ಡೇ ಈ ಡೇ ಅಂತೆಲ್ಲ ಮಾಡ್ತಿದ್ದಾರೆ. ನಿಮಗೆ ಯಾವ ಡೇ ಇಷ್ಟ? ಯಾವ ಡೇನ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ? ನನಗೆ ಯಾವ ಡೇನೂ ಇಷ್ಟ ಇಲ್ಲ. ಟು ಬಿ ಫ್ರ್ಯಾಂಕ್, ಕಾಲೇಜಲ್ಲಿ ಇರಬೇಕಾದ್ರೆ ತುಂಬ ಚೆನ್ನಾಗಿತ್ತು. ವ್ಯಾಲೆಂಟೈನ್ಸ್ ಡೇ, ರೋಸ್ ಕೊಡೋದು, ಚಾಕ್ಲೇಟ್ ಕೊಡೋದು ತುಂಬ ಚೆನ್ನಾಗಿತ್ತು. ಇವಾಗ ಬರ್ತಾ ಬರ್ತಾ ತುಂಬ ಹಳೇದಾಗ್ಬಿಡ್ತು. 7 to 8 years ರಿಲೇಷನ್ಶಿಪ್ಪು. ಸೊ ಇವಾಗೇನು ಅನಿಸಲ್ಲ, ಜೊತೆಲಿ ಚೆನ್ನಾಗಿದ್ದರೆ ಸಾಕು ಅಂತ ಫೀಲ್ ಆಗುತ್ತೆ. ಅಲ್ಲ, ನೀವಿನ್ನೂ ಮದುವೆ ಆಗಿಲ್ಲ, ಲವ್ ಮಾಡ್ತಿದ್ವಿ, ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದೀರಿ. ಇವಾಗಲೇ ಹಳೇದು ಅಂದರೆ ಅದೊಂದು ಗಾದೆ ಮಾತೇನೋ ಇದೆ, ಅಕ್ಸ ಹೊಸದಲ್ಲಿ ತೊಗೊಂಡು ಹೋಗಿತ್ತಿದ್ನಂತೆ. ನೀವು ಹೇಳೋದು ನೋಡಿದ್ರೆ ಆಲೇ ಹಳೇದಾಯಿತು ಅಂತಿದ್ದೀರಲ್ಲ, ಹೆಂಗೆ? ಇಲ್ಲ, ಅಂದರೆ ಆ ಥರ ಅವಾಗಿದ್ದಿದ್ದು ಕ್ರೇಜು ಏನೋ ಒಂಥರ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಲವ್ ಅನ್ನೋದು. ಅದು ಬರ್ತಾ ಬರ್ತಾ ಇವ್ರು ನಮ್ಮ ಜೊತೆನೇ ಇರ್ತಾರಲ್ಲ ಅನ್ನೋ ಫೀಲಿಂಗಲ್ಲಿ
ಸೊ ಅಷ್ಟು ಏನು ಆ ಥರ ಏನೂ ಅನಿಸಲ್ಲ. ಈಗ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಟೆಡ್ಡಿ ಡೇ, ಹಗ್ ಡೇ, ಲವರ್ಸ್ ಡೇ, ಕಿಸ್ ಡೇ, ಏನೇನೋ ಡೇ ಮಾಡ್ತಿದಾರಲ್ವಾ. ವ್ಯಾಲೆಂಟೈನ್ಸ್ ಡೇನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ವ್ಯಾಲೆಂಟೈನ್ಸ್ ಡೇ ದಿನ ನಾವೇ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಇಷ್ಟ. ನಾನು ಟೆಂಪಲ್ಗೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ತೀನಿ. ನೀವು ಸಿಂಗಲ್ಲಾ ಇಲ್ಲ ಕಮಿಟೆಡಾ? ಕಮಿಟೆಡ್. ಹೌದಾ? ಎಲ್ಲಿದ್ದಾರೆ ನಿಮ್ಮವರು? ಬ್ಯಾಂಗ್ಳೂರ್. ಲವ್ ಸ್ಟೋರಿ, ಲವ್ವಾ? ಹಾಂ, ಎಷ್ಟು ವರ್ಷದಿಂದ ಲವ್? ನೆಕ್ಸ್ಟ್ ಮಂತ್ಗೆ 1 year. ಸೊ ಮ್ಯಾರೇಜ್ ಆಗಿದೆಯಾ? ಇಲ್ಲ ಇವಾಗ ಹೇಗೆ ಒಪ್ಸಿದ್ರಿ ಲವ್ ಮ್ಯಾರೇಜ್ಗೆ? ಅಂದರೆ ಸ್ವಲ್ಪ ಅರ್ಧ ಓಕೆ, ಅರ್ಧ ಒಪ್ಪಿಲ್ಲ. ಈಗ ಲವ್ ಮಾಡೋದ್ರಿಂದ ಜೀವನ ಉದ್ಧಾರ ಆಗುತ್ತಾ ಇಲ್ಲ ಹಾಳಾಗುತ್ತಾ? ಹೇಳೋಕ್ಕಾಗಲ್ಲ, 50-50. ಸೊ ನಿಮ್ಮ ಜೀವನ ಉದ್ಧಾರ ಆಗಿದೆಯಾ ಹಾಳಾಗಿದೆಯಾ? 1 ವರ್ಷದಲ್ಲಿ ಚೆನ್ನಾಗೇ ಇದೆ, ಉದ್ಧಾರನೇ ಆಗಿದೆ, ಹಾಳಂತೂ ಆಗಿಲ್ಲ. ನೀವು ಮನಿ ನೋಡ್ಕೊಂಡು ಲವ್ ಮಾಡಿದ್ರಾ ಇಲ್ಲ ಮನ್ಸು ನೋಡಿ ಲವ್ ಮಾಡಿದ್ರಾ? ಆಬ್ವಿಯಸ್ಲಿ ಮನಸ್ಸು. ಲವ್ ಮಾಡೋದ್ರಿಂದ ಹುಡುಗರ ಜೀವನ ಉದ್ಧಾರ ಆಗುತ್ತಾ ಇಲ್ಲ ಸರ್ವನಾಶ ಆಗೋಗುತ್ತಾ? ಅದು ಹುಡುಗಿ ಮೇಲೆ ಡಿಪೆಂಡ್ ಮೇಡಮ್. ಯಾಕೆ ಅಂದರೆ ಹುಡುಗಿ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹುಡುಗಿ ಕ್ಯಾರೆಕ್ಟರ್ ಚೆನ್ನಾಗಿದ್ದು ಸಪೋರ್ಟಿಂಗ್ ಆಗಿದ್ರೆ ಹುಡುಗ ಉದ್ಧಾರ ಆಗ್ತಾನೆ, ಇಲ್ಲ ಅಂದರೆ ಹೋಗಿ ಹಾಕ್ಕೊಳ್ತಾನೆ. ನೀವು ಲವ್ ಮಾಡ್ತಿದ್ದೀರಾ? ಇಲ್ಲ. ಅಂದ್ರೆ ಸಿಂಗಲ್, ಹಾಂ, ಸಿಂಗಲ್. ರೆಡಿ ಟು ಮಿಂಗಲ್ ಅಂತ ಹೇಳ್ತಿದ್ದೀರಾ? ಇಲ್ಲ, ಹಂಗೇನಿಲ್ಲ. ಅರೇಂಜ್ ಮ್ಯಾರೇಜ್ ಆಗೋದು, ನೋ ಲವ್. ಲವ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಕೈ ಕುಯ್ಕೊಂಡು ರಕ್ತ ಬರೆಸ್ಕೊಂಡೆಲ್ಲ ಲವ್ ಮಾಡ್ತಾರಲ್ಲ, ಆ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ? ಅದೆಲ್ಲ ದ್ವೇಷದ ಪ್ರೀತಿ ಅಂತ ನನ್ನ ಒಪಿನಿಯನ್. ಪ್ರೀತಿ ಅಂದರೆ ಅದನ್ನು ಒಪ್ಸೋಂಗಿರಬೇಕು, ಮತ್ತು ಅದು ಬಿಡೋದನ್ನು ಪ್ರೀತಿ ಅಂತ ಹೇಳ್ತೀವಿ ನಾವು. ಮತ್ತು ಪರ್ಸನ್ ಸ್ಯಾಕ್ರಿಫೈಸ್ ಅವ್ರನ್ನ ನಾವು ರಿಯಲ್ ಲವ್ ಅಂತಲೂ ಹೇಳ್ತೀವಿ. ನಿಮಗೆ ಫಸ್ಟ್ ಲವ್ ಆಗಿದೆಯಾ? ಯಾವ ಏಜಲ್ಲಿ ಆಗಿತ್ತು ಫಸ್ಟ್ ಲವ್? ಲವ್ ಏನೋ ಗೊತ್ತಿಲ್ಲ, ಬಟ್ ಫಸ್ಟ್ ಕ್ರಶ್ ಅಂತೂ ಆಗಿರ್ತಾರೆ. ನನಗೆ ಫಸ್ಟ್ ಕ್ರಶ್ ಅಂದರೆ 5th ಆಗಿದ್ರು, ಮತ್ತು 8th. ಪ್ರೀತಿ ಮಾಡಿದ್ರೆ ಯಾವ ಥರ ಪ್ರೀತಿ ಮಾಡಬೇಕು ಅಂತ ಹೇಳ್ತೀರಾ ವ್ಯಾಲೆಂಟೈನ್ಸ್ ಡೇಗೆ? ನನ್ನ ಪ್ರಕಾರ ಪ್ರೀತಿ ಅಂದರೆ ಅದು ಹುಡುಗಿ ವಿಚಾರದಲ್ಲೇ ಪ್ರೀತಿ ಅಲ್ಲ, ತಾಯಿ ವಿಚಾರದಲ್ಲೂ ಆಗುತ್ತೆ. ಪೇರೆಂಟ್ಸು ಮತ್ತು ನಮಗೆ ಸಪೋರ್ಟಿಂಗ್ ಗಾರ್ಡಿಯನ್ ಆಗಿರೋ ಪ್ರತಿಯೊಬ್ಬರಿಗೂ ಅದು ಲವ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಬಟ್ ಸ್ಟಿಲ್ ಲವ್ ಅಂತ ಏನಾದರೂ ಬಂದರೆ ಅದು ಹುಡುಗಿ ವಿಚಾರದಲ್ಲ ಅಂತ ಏನಾದರೂ ಬಂದರೆ ಅದು ಸಪೋರ್ಟಿಂಗ್ ಆಗಿರಬೇಕು, ಮತ್ತು ಆ ಹುಡುಗಿಗೆ ಇಂಪ್ರೆಸ್ ಮಾಡೋಂಗಿರಬೇಕು, ಮತ್ತು ಒಂಥರ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಅದನ್ನು ಲವ್ ಅಂತ ಹೇಳ್ಬೋದು. ನೀವೀಗ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ವ್ಯಾಲೆಂಟೈನ್ಸ್ ಡೇ ದಿನ ಯಾರಾದರೂ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಒಪ್ಕೋತೀರಾ? ಚಾನ್ಸೇ ಇಲ್ಲ. ಯಾಕೆ? ಬೆಂಗಳೂರು ಹುಡುಗಿರ್ನ ನಮ್ಮಲ್ಲ. ಯಾಕ್ರಿ ಬೆಂಗಳೂರು ಹುಡುಗಿರ್ನ ನಂಬಲ್ಲ ನೀವು? ಅದು ಹಂಗೆ, ನಾವು ಕೋಲಾರ ಹುಡುಗಿರಿಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ. ಯಾಕೆಂದರೆ ಅಲ್ಲಿದ್ದಂಗೆ ಹುಡುಗಿರು, ಅಲ್ಲಿರೋ ಮೆಂಟಾಲಿಟಿ, ಅವರು ಒಳ್ಳೆತನ, ಅಮಾಯಕತ್ವ ಇಲ್ಲಿಲ್ಲ. ಬೆಂಗಳೂರು ಹುಡುಗಿಗೆ ಅಮಾಯಕತ್ವ ಇಲ್ವಾ? ಒಳ್ಳೆ ಹುಡುಗಿರಿರಲ್ವಾ ಬೆಂಗಳೂರಲ್ಲಿ? 99% ಡೌಟ್. ಅದೇನು ನಾನು ಇವಾಗವರೆಗೂ ನೋಡಿಲ್ಲ, ಬಂದು 1.5 ವರ್ಷ ಆಯಿತು. ಬಟ್ ಸ್ಟಿಲ್ ಐ ಡಿಡ್ಂಟ್ ಇವನ್ ಸೀನ್ ಒನ್ ಗರ್ಲ್. ಹಂಗಾರೆ ಬೆಂಗಳೂರು ಹುಡುಗಿರ ಮೇಲೆ ನಿಮಗೆ ಕ್ರಶು, ಲವ್ ಏನೂ ಆಗಿಲ್ವಾ? ಕ್ರಶ್ ಆಗತ್ತೆ, ಪ್ರೀತಿ ಆಗಲ್ಲ. ಯಾಕಾಗಲ್ಲ? ಇವಾಗ ಒಬ್ಬ ಹುಡುಗಿನ ನೋಡಿದ್ರೆ ಅಪ್ಪ ಅಂಥ ಹುಡುಗಿ ನಮ್ಮ ಹೆಂಡತಿ ಆಗಬೇಕು ಅಂದ್ಕೊಳ್ತೀವಿ. ಅಪ್ಪ ಅಂಥ ಹುಡುಗಿ ನಮ್ಮ ಜೀವನದಲ್ಲಿ ಬರಬಾರ್ದು ಅನ್ಕೊಳೋದು ಅಂದರೆ ಅದು ಬೆಂಗಳೂರು ಹುಡುಗಿರು ನೋಡಿದ್ರೇ ತುಂಬ ಹಂಗೆ ಅನ್ಸುತ್ತೆ. ಅವ್ರ ಮಾಡಲು, ಅವ್ರ ಬಿಹೇವಿಯರು, ಅವ್ರ ಮೆಂಟಾಲಿಟಿ, ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಅದು ನಮ್ಮ ಹಳ್ಳಿ ಹುಡುಗಿರಿಗೆ ಮ್ಯಾಚ್ ಆಗಲ್ಲ. ಹಂಗೆ. ಹಾಗಾದ್ರೆ ನಿಮ್ಮ ಪ್ರಕಾರ ಹಳ್ಳಿ ಹುಡುಗಿ, ಪ್ಯಾಟೆ ಹುಡುಗಿ ಬೇಡ, ಹಳ್ಳಿ ಹುಡುಗಿನೇ ಬೇಕು ಅಂತ ಹೇಳ್ತೀವಿ? ಹಂಗಿಲ್ಲ. ಇದು ಇವಾಗ ಬೆಂಗಳೂರಲ್ಲೇ ಒಳ್ಳೆ ಹುಡುಗಿರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೆಜಾರಿಟಿ ಬಂದ್ಬಿಟ್ಟು ಹಂಗಿದ್ದಾರೆ. ಆ ಮೆಜಾರಿಟಿ ಇರೋರು ನಮಗೆ ಬೀಳಲ್ಲ, ನಾವು ಟ್ರೈ ಮಾಡಲ್ಲ. ಬಟ್ ನಮ್ಮ ಹಳ್ಳಿ ಕಡೆ ಆದರೆ ಅವ್ರ ಮೆಂಟಾಲಿಟಿ, ಅವ್ರ ಬಿಹೇವಿಯರು, ತಂದೆ ತಾಯಿ ಕೊಡೋ ಗೌರವ, ಕಷ್ಟ ಸುಖ ಇದೆಲ್ಲ ಗೊತ್ತಿರುತ್ತೆ ಅಷ್ಟೇ. ಹುಡುಗಿರು ಮನ್ಸು ನೋಡಿ ಲವ್ ಮಾಡ್ತಾರಾ ಇಲ್ಲ ಜೋಬಲ್ಲಿರೋ ಮನಿ ನೋಡಿ ಲವ್ ಮಾಡ್ತಾರಾ? ಅದು ಅವ್ರ ಸಿಚುವೇಶನ್ ಮೇಲೆ ಡಿಪೆಂಡು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮೆಜಾರಿಟಿ ಅವ್ರ ಬ್ಯಾಕ್ಗ್ರೌಂಡು ಇದನ್ನ ನೋಡೇ ಲವ್ ಮಾಡ್ತಾರೆ. ಅದು ಲವ್ ಅನ್ನಲ್ಲ. ನೀವು ಹುಡುಗಿನ ಹೇಗೆ ಲವ್ ಮಾಡ್ತೀರಾ? ಸುಮ್ಮನೆ ನೋಡಿದ ತಕ್ಷಣ ಪ್ರೀತಿ ಆಗೋಯ್ತು, ಲವ್ ಎಟ್ ಫಸ್ಟ್ ಸೈಟ್ ಅಂದ ತಕ್ಷಣ ಒಪ್ಕೊಬಿಡ್ತೀರಾ ಹುಡುಗಿನ? ಹುಡುಗರು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಲ್ವಾ? ಹುಡುಗಿರಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡ್ತೀವಿ. ಬಟ್ ಸ್ಟಿಲ್ ಹುಡುಗರು ಥಿಂಕ್ ಮಾಡೋ ವೇ ಚೇಂಜ್ ಆಗಿರುತ್ತೆ, ಹುಡುಗಿರು ಥಿಂಕ್ ಮಾಡೋ ವೇ ತುಂಬ ಚೇಂಜ್ ಆಗಿರುತ್ತೆ. ಹುಡುಗರಂದರೆ ಒಬ್ಬ ಹುಡುಗಿಗೆ ನಿಲ್ಬಿಡ್ತಾರೆ, ಅಮ್ಮಮ್ಮ ಅಂದರೆ ಇಬ್ಬರ ಹತ್ರಕ್ಕೆ ಹೋಗ್ತಾರೆ ಅಷ್ಟೇ. ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಸುಮ್ಮನೆ ಲೈಫೆಲ್ಲ ಹಾಳು ಮಾಡ್ಕೊತಾರೆ. ಅದು ಹುಡುಗಿರು ಹಂಗಲ್ಲ. ಅವ್ರು ಅಂದರೆ ಟೇಕ್ ಇಟ್ ಈಸಿ, ಅನದರ್ ಒನ್. ಅದು ಹೋಯ್ತಾ ಅದು ಟೇಕ್ ಇಟ್ ಈಸಿ, ಇನ್ನೊಂದು ಹಂಗೆ.
ಅಲ್ಲ ಈಗ ನಿಮಗೆ ಅಕ್ಕ ತಂಗಿ ಯಾರೋ ನಿಮ್ಮ ಫ್ರೆಂಡೇ ಇರ್ಬೋದು, ಆ ಹುಡುಗಿ ಮದುವೆ ಆಗಬೇಕು ಲವ್ ಮಾಡಬೇಕು ಅಂತಿದ್ರೆ ನೀವುಗಳೇ ಹೇಳ್ಕೊಡ್ತೀರಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇರಲಿ ದುಡ್ಡು ಇರಲಿ ಸೆಟ್ಲ್ ಆಗ್ತಿ ಅಂತ. ಆದರೆ ಅದೇ ಹುಡುಗಿ ನಿಮ್ಮನ್ನು ಲವ್ ಮಾಡಬೇಕು ಅಂದರೆ ಅದೆಲ್ಲ ನೋಡಿದ್ರೆ ತಪ್ಪು ಅಂತಿರಲ್ಲ, ಏನಕ್ಕೆ? ಅದೇನೋ ಮೇಡಮ್ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ನಾವು ಲವ್ ಮ್ಯಾರೇಜ್ ಅಕ್ಸೆಪ್ಟ್ ಮಾಡಿಲ್ಲ ಇವಾಗವರೆಗೂ. ನಾವು ಹಂಗೆ ಹೇಳ್ಕೊಡೋದು ಇಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ನೋಡಿ ಲವ್ ಮಾಡು, ತಂದೆ ತಾಯಿ ಅವ್ರು ಕೊಟ್ಟಿರೋ ಮಾರ್ಗದಲ್ಲೇ ನಡಿ ಅಂತ ಹೇಳ್ತೀವಿ. ಹಂಗೂ ನಾವು ನೆಂಟ್ರೆ ಎಷ್ಟು ಜನ ಬೇಕು, ಯಾವುದೋ ಒಂದು ಹುಡುಗಿ ಸಿಗತ್ತೆ ಮಾಡ್ಕೊಳೋದು ಅಷ್ಟೇ. ಲವ್ ಮಾಡೋದ್ರಿಂದ ಹುಡುಗರ ಜೀವನ ಉದ್ಧಾರ ಆಗುತ್ತಾ ಇಲ್ಲ ಕಂಪ್ಲೀಟಾಗಿ ಸರ್ವನಾಶ ಆಗೋಗುತ್ತಾ? ಅದಂತೂ ಪಕ್ಕ ಸರ್ವನಾಶನೇ ಅನ್ಕೊಳ್ರಿ. ಯಾಕೆ? 1 ವರ್ಷ ಲವ್ ಮಾಡ್ತಾರೆ ಹುಡುಗಿರು, ಆಮೇಲೆ ದುಡ್ಡು ಮುಖ ನೋಡ್ತಾರೆ, ಬರೋವಾಗ ಅವ್ರು ದುಡ್ಡು ಮುಖನೇ ನೋಡ್ಕೊಂಡು ಬರ್ತಾರೆ, ಮನ್ಸು ನೋಡಲ್ಲ ಅವರಲ್ಲ. ಮನ್ಸು ನೋಡಿದ್ರೆ ಆದರೂ ಪರವಾಗಿಲ್ಲ, ಜೊತೆಗೆ ಬದುಕ್ತಾರೆ, ಜೊತೆಗೆ ಇರ್ತಾರೆ ಅನ್ಕೊಬೋದು. ಬಟ್ ಮನ್ಸು ನೋಡಲ್ಲ, ದುಡ್ಡು ಇರೋ ತನಕ ಇರ್ತಾರೆ. ದುಡ್ಡು ಅದ್ರ ಮೇಲೆ ಒಂದೆಡೆ ಎಲ್ಲ ಹೇಳ್ತಾರೆ, ನಿನ್ನ ಜೊತೆ ಲವ್ ಆಗಿಲ್ಲ ಲಸ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಹುಡುಗಿರು ಮನ್ಸ್ ನೋಡಿ ಲವ್ ಮಾಡಬೇಕು, ಮನಿ ನೋಡಿ ಲವ್ ಮಾಡಬಾರ್ದು ಅಂತಿದ್ದೀರಾ? ಮನ್ಸು ನೋಡಿ ಲವ್ ಮಾಡಬೇಕಾಗುತ್ತೆ. ಯಾಕೆ? ಯಾಕಂದರೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಾರೆ ಲವ್ ಮಾಡಿದಾಗ ನಿನ್ನ ಜೊತೆ ಇರ್ತೀನಿ, ಏನಾದರೂ ಇರ್ತೀನಿ, ಹಂಗೆ ಹಿಂಗೆ ಅಂತ. ಲಾಸ್ಟಿಗೆ ಅವ್ರ ಜೊತೆಗೆ ಇರಲ್ಲ. ಆಮೇಲೆ ಒಂದೇ ಒಂದು ಹೇಳ್ತಾರೆ ರೀಸನು, ಫ್ಯಾಮಿಲಿಯಲ್ಲಿ ಬಿಡಲ್ಲ, ನನಗೆ ಇನ್ಮೇಲೆ ಲವ್ ಆಗಿಲ್ಲ, ಹಂಗೆ ಹಿಂಗೆ ಅಂತ. ದುಡ್ಡು ಖಾಲಿ ಅದ್ರ ಮೇಲೆ ಅದು ಹೇಳ್ತಾರಲ್ಲ ಹುಡುಗಿರು. ಅಲ್ಲ ನಿಮ್ಗೆ ಏನಾದ್ರು ಬ್ರೇಕಪ್ ಆಗಿದ್ಯಾ? ಬ್ರೇಕಪ್ ಆಗಿದೆ. ಯಾವಾಗ? ಆಯಿತು 2 years ಆಯಿತು. 2 years ಆಯಿತು. ಯಾವಾಗ ಬ್ರೇಕಪ್ ಆಯ್ತು? 2 years ಆಯಿತು. ಏನಕ್ಕೆ ಬ್ರೇಕಪ್ ಆಯ್ತು? ಎಸ್ ಏನಕ್ಕಂದರೆ ಏನು ಹೇಳೋಣ, ಹುಡುಗಿ ಹೆಸರೇನು ಹೇಳ್ಬೇಡ, ಹೇಳಮ್ಮ. ಯಾಕೆ ಬ್ರೇಕಪ್ ಆಗಿದ್ದು? ಅವ್ಳು ಹೇಳೋದು ಅಷ್ಟೇ, ಅದೇ ಹೇಳಿದ್ದು, ಲವ್ ನಿನ್ಮೇಲೆ ಲವ್ ಆಗಿಲ್ಲ ಲಸ್ಟ್ ಆಗಿರೋದು ಅಂತ ಹೇಳೋದು ಅಷ್ಟೇ. ಅಷ್ಟೇ ಮುಗ್ದೋಯ್ತು ಲವ್ ಕತೆ ಅಲ್ಲಿಗೆ? ಅಲ್ಲಿಗೆ 3 ವರ್ಷ ಲವ್ ಮಾಡಿದ್ದೆ, ಆಯ್ತಲ್ಲ ಅಲ್ಲೇ. ಹಂಗಾರೆ ವ್ಯಾಲೆಂಟೈನ್ಸ್ ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಆ ದಿನ ನಾವು ಬ್ಲ್ಯಾಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಫೆಬ್ರವರಿ 14 ಹುಡುಗರು ಹುಡುಗಿರಿಂದ ಹೋಗ್ತೀರಾ, ಅದೇ ನವೆಂಬರ್ 14 ಹುಡುಗಿರೆಲ್ಲ ಹುಡುಗರಿಂದ ಬರ್ತಾರಲ್ಲ, ಯಾಕೆ? ಒಂದೇ ಒಂದು ನಾಳೆ ಎಲ್ಲ ನಾವು ಬಾಯ್ಸ್ ಎಲ್ಲ ರೆಡಿ ಆಗಿದ್ದೀವಿ. ಯಾವುದೇ ಪಾರ್ಕು ಪದೇ ಅದು ಬಿಡಲ್ಲ, ಎಲ್ಲ ಕಡೆ ಆಟೋ ಬಾಂಬ್ ಹಚ್ಚಿ ಬಿಸಾಡ್ತೀವಿ. ಯಾಕೆ? ಏನಕ್ಕೆ ಫೆಬ್ರವರಿ 14 ಯಾಕೆ ಮಾಡ್ತಾರೆ ಅವರು? ಲವರ್ಸ್ ಡೇ ಅಂತ ಯಾಕೆ ಮಾಡಬೇಕು? ಅದೇ ಒಂದು ಗೋಮಾತೆದು ಮಾಡಲಲ್ಲ ಅವರು. ಇವಾಗ ಫೆಬ್ರವರಿ 14 ಅಂತ ಇದ್ದರೆ ಒಂದು ಇವಾಗ ಗೋಹತ್ಯೆ ತುಂಬ ಆಗ್ತಾಯಿದೆ, ಅದೇ ಒಂದು ಗೋಹತ್ಯೆದು ಒಂದು ಇದು ಮಾಡ್ಬೋದಲ್ಲ, ಆ ಡೇ ಅಂತ ಮಾಡ್ಬೋದಲ್ಲ, ನಾನು ಹೇಳ್ತಿರೋದು. ಆ ದಿನ ನಾವು ಬೇಕಾದ್ರೆ ಲವ್ ಡೇ ಏನಾದರೂ ಮಾಡ್ಬೋದು. ಲವ್ ಡೇ ಅದು ಯಾಕೆ ಮಾಡ್ತಾರೆ? ಅಕ್ಕ ಒಂದೇ ಇಲ್ಲ, ಇವಾಗ ತಾಯಿ ಕೊಟ್ಟಷ್ಟು ಪ್ರೀತಿ ಹುಡುಗಿ ಬಂದು ಕೊಡಲ್ಲ. ಕೊಡ್ತಾರೆ, ಇಲ್ಲ ಅಂತಲ್ಲ. ಒಂದು 90% 100%ಅಲ್ಲಿ 90% ಯಾವ ಹುಡುಗಿರು ಕೊಡಲ್ಲ, 10% ಅಷ್ಟೇ ಹುಡುಗಿರು ಕೊಡೋದು. ಲವ್ ಅನ್ನೋದು ಒಂದು ಫೀಲಿಂಗ್ ಬಂದರೆ ಅವಳಿಗೆ. ಇಲ್ಲ ಎಲ್ಲ ನೋಡೋದೇ ದುಡ್ಡಿನ ಮುಖ ಅಷ್ಟೇ ಅವರು. ಇನ್ನೇನು? ಹಾಗಾದ್ರೆ ನೀವೀಗ ಸಿಂಗಲ್ಲು, ರೆಡಿ ಟು ಮಿಂಗಲ್ ಅಂತ ಹೇಳ್ತಿದ್ದೀರಾ? ಇಲ್ಲ ಇಲ್ಲ ಅಕ್ಕ, ಮಿಂಗಲಲ್ಲ ಆಗಲ್ಲ. ಕಾಯ್ತಿದ್ದೀರಾ? ಹಾಂ, ಆ ಹುಡುಗಿಗೋಸ್ಕರ ಕಾಯ್ತಾ ಇದ್ದೀನಿ, ನೋಡೋಣ ಸಿಕ್ಕದ್ರೆ. ಅಲ್ಲ ಅವ್ರು ಲಸ್ಟ್ ಅಂತ ಹೇಳಿದ್ರಲ್ಲ, ಒಪ್ಕೋತೀರಾ? ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅವ್ರು ಬಂದು ಮತ್ತೆ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀರಾ? ನಾನು ಟೈಮ್ ತೊಗೊತೀನಿ, ಯಾಕಂದರೆ ಆ ಬ್ರೇಕಪ್ಪಿಂದ ತುಂಬ ಹುಡುಗರು ಅವ್ರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಎಲ್ಲದಕ್ಕೂ ಒಂದು ಸೂಸೈಡ್ ಅಂತಲೇ ಒಂದು ಏನಿಲ್ಲ. ಅದರಿಂದ ಆಚೆ ಬರೋಕ್ಕೂ ತುಂಬ ಜನ ಹುಡುಗರು ಇನ್ನೊಂದು ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ ಅವ್ರಿಗೆ. ಎಲ್ಲರೂ ಒಂದೇ ಒಂದು ಏನು ಅಂತಾರೆ, ಹುಡುಗಿ ಕೈ ಕೊಟ್ಟಿದ ತಕ್ಷಣ ಸೂಸೈಡ್ ಅಂತ ಮಾಡ್ಕೊತಾರೆ. ಸೂಸೈಡ್ ಮಾಡ್ಕೊಳ್ಳೋ ಒಂದು ತಪ್ಪು, ಯಾಕಂದರೆ ಅವ್ರ ಅಪ್ಪ ಅಮ್ಮ ಬೆಳೆಸಿರೋ ರೀತಿ ಅವ್ರಿಗೆ ರಾಜನ ಥರ ಬೆಳೆಸಿರ್ತಾರೆ. ಬಟ್ ಅವ್ರಿಗೆ 1 ಸೆಕೆಂಡಲ್ಲಿ ಆ ಹುಡುಗಿ ಕೊಟ್ಟಿರೋ ಮೆಮೊರೀಸಿನ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊತಾರೆ ಅವರು. ಈ ಕೈಯೆಲ್ಲ ಕುಯ್ಕೊಂಡು ಲವ್ ಮಾಡ್ತಾರೆ ಗೊತ್ತಾ, ರಕ್ತ ಎಲ್ಲ ಬರ್ಸ್ಕೊಂಡು ಅದ್ರಲ್ಲಿ ಲೆಟ್ರ್ ಎಲ್ಲ ಬರ್ಕೊಂಡು, ಅಂಥವ್ರು ಆ ಥರ ಪ್ರೀತಿನೂ ಮಾಡ್ಬೋದಾ? ಏನಕ್ಕೆ ಆ ಥರ ಮಾಡಬೇಕು? ಯಾಕಂದರೆ ಇವಾಗ ಹುಡುಗಿನೂ ದೂರ ಮಾಡಲ್ಲ, ಹುಡುಗನೂ ದೂರ ಮಾಡಲ್ಲ. ಯಾಕಂದರೆ ಹುಡುಗಿರು ಹುಡುಗನ ಮೇಲೆ ತುಂಬ ಅಂದರೆ ಮನೆಯವ್ರಿಗೆ ಬಿಟ್ಟು ಅವನೇ ಅಂತ ಪ್ರಪಂಚ ಅಂತ ನೋಡಿರ್ತಾರೆ. ಕೆಲವು ಹುಡುಗರು ಅವನು ಬಿಟ್ಟೋದಂತ ಸೂಸೈಡ್ ಮಾಡ್ಕೊಂಡವರು ಇದ್ದಾರೆ. ಹುಡುಗರು ಅಷ್ಟೇ, ಇವಾಗ ಹುಡುಗಿ ಬಿಟ್ಟೋದು ಅಂತ ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಸೂಸೈಡ್ ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ ಅಲ್ಲ ಅಕ್ಕ. ಅದರಿಂದ ಇವಾಗ ಅವ್ಳು ಬಿಟ್ಟೋದು, ಒಬ್ಬೊಬ್ರು ಹುಡುಗರು ಇರ್ತಾರೆ, ಅವಳು ಬಿಟ್ಟೋದ್ರೆ ಇನ್ನೊಬ್ಳು ಅಂತ. ಬಟ್ ಒಂದೊಂದು ಹುಡುಗಿ ಹೆಂಗಂದರೆ ಅವಳು ಒಂದು ಸಲ ಲವ್ ಮಾಡೋದು ಅಂದರೆ ಆ ಹುಡುಗನೇ ಅವ್ನಿಗೆಲ್ಲ ಆಗಿರ್ತಾನೆ. ಒಂದು ಹುಡುಗಿನೂ ಅಷ್ಟೇ, ಒಂದು ಹುಡುಗಿ ಲವ್ ಮಾಡಿದರೆ ಆ ಹುಡುಗಿನೇ ಎಲ್ಲ ಆಗಿರ್ತಾಳೆ. ಬಟ್ ಈ ಜನ್ರೇಷನ್ ಆ ಥರ ನಡೀತಲ್ಲ ಅಕ್ಕ. ಆಗಿದ್ರೆ ಒಂದೇ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸು, ಇಲ್ಲ ಇಷ್ಟು ಟೈಮ್ ಪಾಸ್ಗೋಸ್ಕರ ಲವ್ ಮಾಡ್ತಾರೆ ಅಷ್ಟೇ. ನೀವು ಎಷ್ಟು ಜನರ ಜೊತೆ ಫ್ಲರ್ಟ್ ಮಾಡ್ತಿದ್ದೀರಾ? ಇಲ್ಲ ಅಕ್ಕ, ನನಗಂಥ ಬುದ್ಧಿ ಇಲ್ಲ, ನನಗಂಥ ಮೈಂಡ್ಸೆಟ್ಟು ಇಲ್ಲ. ಕಾಲೇಜ್ ಬಂದ್ಕೊಡಿ. ಅಲ್ಲ ಈ ಪೊದೆ ಪ್ರೇಮಿಗಳಿಗೆಲ್ಲ ಏನು ಹೇಳ್ತೀರಾ? ಅಕ್ಕ ಒಂದೇ ಒಂದು ಡೈಲಾಗು, ಪೊದೆ ಪ್ರೇಮಿಗಳಿಗೆಲ್ಲ ಅವತ್ತು ನಾಳೆ ಪಕ್ಕ ಈ ಕಡೆ ಈ ಥರ ಎಲ್ಲ ಪೊದೆ ಪ್ರೇಮಿಗಳಿಗೆ ನಾಳೆ ಸಿಕ್ಕದಲ್ಲಿ ಹೊಡೆದಾಕ್ಬಿಡ್ತೀವಿ, ಹುಷಾರಾಗಿರ್ರಿ. ಯಾಕಂದರೆ ಆಗ ಪೊದೆ ಪ್ರೇಮಿಗಳು ಅವ್ರಿಗೇನು ಗೊತ್ತಾಕ್ಕ, ಇವಾಗ ಹುಡುಗಿರಾಗಲಿ ಹುಡುಗರಾಗಲಿ ಅಂಥದ್ದು ಯಾಕೆ ಮಾಡ್ತಾರೆ? ಇವಾಗ ಪೊದೆ ಪ್ರೇಮಿಗಳು ಯಾಕೆ ಮಾಡ್ತಾರೆ? ಅದ್ರಲ್ಲಿ ಏನು ಸಿಗುತ್ತೆ? ಒಂದು 5 ನಿಮಿಷ ಸುಖಕ್ಕೋಸ್ಕರ ಯಾಕೆ ಇದು ಮಾಡ್ತಾರೆ, ಮೈ ಮರಿತಾರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ.
ಇವಾಗ ಆ ಪೊದೆ ಪ್ರೇಮಿಗಳು ಇವಾಗ ಅಕಸ್ಮಾತಾಗಿ ಡಿಪಾರ್ಟ್ಮೆಂಟ್ ಅಂದರೆ ಲಾಕ್ ಆದರೆ ಹುಡುಗಿಗೆ ಕೆಟ್ಟ ಹೆಸರು, ಹುಡುಗನಿಗೆ ಕೆಟ್ಟ ಹೆಸರು ತಾನೆ. ಆ ಹುಡುಗಿ ಬಿಟ್ಟಾಕಿರೋ ಅವ್ರ ಮನೆಯವ್ರು ಹಿಂಗೆ ಎನ್ಸ್ಕೊಬೋದು ಹೇಳ್ರಿ. ಅದೇ ಇವಾಗ ಅಕಸ್ಮಾತ್ ಈ ಹುಡುಗಿ ಒಂದು ಹುಡುಗನ ಜೊತೆ ಹೋಗ್ತಾ ಇರ್ತಾಳೆ ಅಂದ್ಕೊಳ್ರಿ, ಅವ್ರ ಮನೆಯವ್ರು ನೋಡಿದ್ರೆ ಏನು ಅನ್ಸ್ಕೊತಾರೆ? ಅವ್ರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಅಷ್ಟು ಥರ ಬೆಳೆಸಿ ಅವ್ರಿಗೆ ಏನು ಕೇಳಿದ್ರು ಅದು ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಈ ಜನ್ರೇಷನಲ್ಲಿ ಲವ್ ಅನ್ನೋದೆಲ್ಲ ವೇಸ್ಟ್ ಲವ್ ಎಲ್ಲ ವೇಸ್ಟೇ ಈ ಜನ್ರೇಷನಲ್ಲಿ ಇರೋದು.